ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ನೆಂಟರೆಲ್ಲ ಬಂದಾಗ ಜಾಸ್ತಿ ಪ್ರಮಾಣದಲ್ಲಿ ಚಿಕನ್ ಫ್ರೈ ಮಾಡಬೇಕು ಅಂದರೆ ಹೇಗೆ ಮಾಡಬೇಕು ಅಂತ ನೋಡೋಣ. ನಾನಿಲ್ಲಿ 2 kg ಚಿಕನನ್ನು ಪೆಪ್ಪರ್ ಫ್ರೈ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಸುಲಭ ಕೂಡ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 2 kg ಚಿಕನನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಚಿಕನನ್ನು ಚೆನ್ನಾಗಿ ತೊಳಿಬೇಕು, 3 ರಿಂದ 4 ಸರಿ, ಇಲ್ಲಾಂದರೆ ಸ್ವಲ್ಪ ವಾಸನೆ ಇರುತ್ತೆ. ಅದಕ್ಕಾಗಿ ಚೆನ್ನಾಗಿ ಚಿಕನನ್ನು ತೊಳೆದಿರಬೇಕು. ಆನಂತರ ಇದಕ್ಕೆ ನಾನು ಒಂದು ಟೀ ಚಮಚದಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಉಪ್ಪು ಸ್ವಲ್ಪ ಕಡಿಮೆ ಬೇಕಾದರೂ ಹಾಕೋಬೋದು, ಆಮೇಲೆ ಟೇಸ್ಟ್ ಮಾಡಿ ಫ್ರೈ ಮಾಡುವಾಗೂ ಹಾಕೋಬೋದು. ನಾನಿಲ್ಲಿ ಸರಿಯಾಗಿ ಹಾಕ್ತಾ ಇದ್ದೀನಿ. ಆನಂತರ ಇದಕ್ಕೆ ಅರ್ಧ ಟೀ ಚಮಚದಷ್ಟು ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಬ್ಲ್ಯಾಕ್ ಪೆಪ್ಪರ್ ಯೂಸ್ ಮಾಡಿದಾಗ ಕಲರ್ ಬರುತ್ತಲ್ಲ, ಆ ಥರ ಕಲರ್ ಬರುತ್ತೆ ಈ ಪೆಪ್ಪರ್ ಫ್ರೈ. ಅದಕ್ಕೆ ಸ್ವಲ್ಪ ಖಾರದ ಪುಡಿನ ನಾವು ಹಾಕ್ಕೋಬೇಕಾಗತ್ತೆ. ಆನಂತರ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಉಪ್ಪು ಖಾರ ಎಲ್ಲ ಕಡೆ ತಗಲೋ ಥರ ಚೆನ್ನಾಗಿ ಕಲಸಿ ಎತ್ತಿಡ್ಕೋಬೇಕು, ಒಂದು ಅರ್ಧ ಗಂಟೆನಾದರೂ. ಅಲ್ಲಿ ತನಕ ಒಂದು ಮಸಾಲ ಪುಡಿನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಒಂದು ಸಣ್ಣ ಮಿಕ್ಸರ್ ಜಾರ್ಗೆ 2.5 ಟೀ ಚಮಚದಷ್ಟು ಮೆಣಸುಕಾಳನ್ನ ಹಾಕೋತಾ ಇದ್ದೀನಿ. ಖಾರ ಸ್ವಲ್ಪ ಕಡಿಮೆ ಬೇಕು ಅಂದರೆ 2 ಚಮಚ ಹಾಕಿದ್ರೆ ಸಾಕಾಗುತ್ತೆ. ನಾನಿಲ್ಲಿ 2.5 ಟೀ ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಆನಂತರ ಇದಕ್ಕೆ ನಾನು 12 ಲವಂಗನ ಹಾಕೋತಾ ಇದ್ದೀನಿ. ಆನಂತರ 2.5 ಇಂಚಷ್ಟು ಚಕ್ಕೆ ಪೀಸನ್ನು ಹಾಕೋತಾ ಇದ್ದೀನಿ. ಇಷ್ಟನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಗೆ ಪುಡಿ ಮಾಡಿ ಇದನ್ನು ಎತ್ತಿಡ್ಕೊ. ನಾನಿಲ್ಲಿ ಒಂದು ಬಟ್ಲಿಗೆ ಈ ಪುಡಿನ ಹಾಕೋತಾ ಇದ್ದೀನಿ. ಆನಂತರ ಇದೇ ಮಿಕ್ಸರ್ ಜಾರ್ಗೆ ನಾನಿವಾಗ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೋತಾ ಇದ್ದೀನಿ. ಫಾರ್ಮ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು, ಅದಕ್ಕೆ ದೊಡ್ಡ ಗೆಡ್ಡೆ ಆಗಿರೋದ್ರಿಂದ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಜವಾರಿ ಬೆಳ್ಳುಳ್ಳಿ ತೊಗೊಂಡ್ರೆ ಚಿಕ್ಕದಾಗಿರುತ್ತೆ. ಒಂದು 8 ರಿಂದ 10 ಬೆಳ್ಳುಳ್ಳಿ ಹೆಸರುಗಳನ್ನು ನೀವು ಹಾಕೋಬೋದು ಪೂರ್ತಿಯಾಗಿ. ಆನಂತರ ನಾನು ಇದಕ್ಕೆ 2.5 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕೋತಾ ಇದ್ದೀನಿ. ಇದನ್ನು ಇವಾಗ ನಾವು ಪೇಸ್ಟ್ ಥರ ನುಣ್ಣಗೆ ರುಬ್ಬಿ ರೆಡಿ ಮಾಡಿ ಇಟ್ಕೋಬೇಕು. ಆನಂತರ ಒಂದು ಬಾಣಲೆನ ಇಟ್ಕೋತಾ ಇದ್ದೀನಿ. ಬಾಣಲೆಗೆ ಒಂದು 50 ಗ್ರಾಮ್ನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ನೋಡಿ ಹಾಕ್ಕೊಳ್ಳಿ. ಚಿಕನ್ ಕೂಡ ಎಣ್ಣೆ ಬಿಟ್ಕೊಳ್ಳುತ್ತೆ ವಿತ್ ಸ್ಕಿನ್ ಇದ್ದರೆ. ಆನಂತರ ಎಣ್ಣೆ ಕಾದ್ಮೇಲೆ ಒಂದು 10 ಹಸಿಮೆಣಸಿನ್ಕಾಯಿನ ಉದ್ದುದ್ದ ಸೀಳಿಟ್ಕೊಂಡಿದ್ದೀನಿ, ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗ ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಆನಂತರ ಒಂದು 2 ಹಿಡಿಯಷ್ಟು ಕರಿಬೇವನ್ನು ಹಾಕೋತಾ ಇದ್ದೀನಿ. ಕರಿಬೇವು ಕೂಡ ಒಳ್ಳೆ ಘಮ ಕೊಡುತ್ತೆ ಚಿಕನ್ ಫ್ರೈಗೆ. ಆನಂತರ ರುಬ್ಬಿಟ್ಟಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಎಣ್ಣೆ ಬಿಟ್ಕೋತಾ ಇದೆ. ಇವಾಗ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಪುಡಿನ ಹಾಕೋತಾ ಇದ್ದೀನಿ, ಮೆಣಸು ಪುಡಿನ ಹಾಕ್ಕೊಂಡು ಸಣ್ಣ ಉರಿ ಇಟ್ಕೋಬೇಕು. ಇವಾಗ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಆನಂತರ ನೆನೆಸಿಟ್ಟಿದ್ವಲ್ಲ ನಾವು ಖಾರದ ಪುಡಿ, ಉಪ್ಪು, ಅರಿಶಿನ ಎಲ್ಲ ಹಾಕಿ ಚಿಕನನ್ನು, ಅದನ್ನು ಪೂರ್ತಿಯಾಗಿ ಹಾಕೋತಾ ಇದ್ದೀನಿ. ಇವಾಗ ಮಧ್ಯಮ ಉರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಈ ಮಸಾಲ ಪುಡಿ ಎಲ್ಲ ಚೆನ್ನಾಗಿ ಹತ್ಕೋಬೇಕು. ಇದಕ್ಕೆ ಸರಿಯಾಗಿ ಒಂದು 5 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಬಾಡಿಸ್ತಾ ಇರಬೇಕು. ಹೀಗೆ ಫ್ರೈ ಮಾಡ್ತಾ ಇರಬೇಕು ಇದನ್ನು. ಆನಂತರ ನೋಡಿ, ಇವಾಗ ಒಂದು 10 ನಿಮಿಷ ಮಧ್ಯಮ ಉರಿನಲ್ಲಿ ಬೆಂದಿದೆ. ಇವಾಗ ಮುಚ್ಚಿಟ್ಬಿಡೋಣ. ಒಂದು 10 ನಿಮಿಷ ಸಣ್ಣ ಉರಿನಲ್ಲಿ ಬೇಯಬೇಕು. ಇದು ಬಿಡೋಣ. ಇವಾಗ ಉರಿ ಪೂರ್ತಿ ಸಣ್ಣ ಇರಬೇಕು, ಜಾಸ್ತಿ ಉರಿ ಇದ್ದರೆ ಹೊತ್ತೋಗುತ್ತೆ. ನೋಡಿ, ಇವಾಗ ಒಂದು 8 ರಿಂದ 10 ನಿಮಿಷ ಆದಮೇಲೆ ತೆಗೆದು ನೋಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಇದಕ್ಕೆ ಈ ಫ್ರೈಗೆ ನಾವು ನೀರು ಹಾಕೋ ಅವಶ್ಯಕತೆ ಇಲ್ಲ. ಚಿಕನ್ ಕೂಡ ತುಂಬ ನೀರು ಬಿಟ್ಕೊಳ್ಳುತ್ತೆ. ಇವಾಗ ನೀರು ಚೆನ್ನಾಗಿ ಬಿಟ್ಕೊಂಡಿದೆ. 3/4 ಭಾಗದಷ್ಟು ಚಿಕನ್ ಬೆಂದಿದೆ ಆಲ್ರೆಡಿ. ಇವಾಗ ಇನ್ನೊಂದು ಸ್ವಲ್ಪ ಚಿಕನ್ ಬೇಯಬೇಕು. ಈ ನೀರನ್ನೆಲ್ಲ ನಾವು ಇಂಗಿಸ್ಬೇಕು. ಚೆನ್ನಾಗಿ ನೀರು ಇಂಗೋಗುತ್ತೆ. ಈ ನೀರನ್ನೆಲ್ಲ ಚೆನ್ನಾಗಿ ಇಂಗಿಸಿದ್ದೀನಿ ನೋಡಿ. ಇವಾಗ ಈ ನೀರನ್ನು ಇಂಗಿಸುವಾಗ ಸ್ವಲ್ಪ ಉರಿನ ಜೋರು ಇಟ್ಕೊಂಡಿರಬೇಕು. ಮಧ್ಯಮ ಉರಿ ಇತ್ತಲ್ಲ, ನಾವು ಮುಚ್ಚಳ ಮುಚ್ಚಿದಾಗ ಪೂರ್ತಿ ಉರಿನ ಸಣ್ಣ ಮಾಡಿರ್ತೀವಿ. ಆನಂತರ ನೀರು ಬಿಟ್ಕೊಂಡ್ಮೇಲೆ ಸ್ವಲ್ಪ ಉರಿನ ಜಾಸ್ತಿ ಇಡಬೇಕು. ಆನಂತರ ನೀರು ಇಂಗೋ ತನಕನೂ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಚಿಕನ್ ಪೂರ್ತಿಯಾಗಿ ಬೆಂದಿದೆ. ಇವಾಗ ಒಂದು 2 ನಿಮಿಷ ಇದನ್ನು ಹಾಗೆ ಮುಚ್ಚಿಡ್ತಾ ಇದ್ದೀನಿ. ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿಯಾಗಿ ಆನಂತರ ಬಡಿಸ್ಬೋದು. ನೋಡಿ, ಬಣ್ಣ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ರುಚಿಯಾಗಿರುತ್ತೆ. ಕೊನೆಯಲ್ಲಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ, ನಿಂಬೆಹಣ್ಣಿನ ಜೊತೆಗೆ ಅಲಂಕಾರ ಮಾಡಿದರೆ ರೆಡಿ ಆಯಿತು ಪೂರ್ತಿಯಾಗಿ.
ಯಾರಾದರೂ ಮನೆಗೆ ನೆಂಟರು ಬಂದಾಗ ಈ ವಿಧಾನದಲ್ಲಿ ಒಂದು ಸರಿ ಚಿಕನ್ ಫ್ರೈನ ಪೆಪ್ಪರ್ ಫ್ರೈನ ಟ್ರೈ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.